5 ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರ ಸಿಎಂ ಸಿದ್ದುಗೆ ಟಾಂಗ್ ಕೊಟ್ಟ ಜೆಡಿಎಸ್ನ ಯುವ ರಾಜ. ಕಾಂಗ್ರೆಸ್ ರೇಸ್ನಲ್ಲೇ ಹಲವು ಗುಂಪುಗಳಿವೆ ಎಂದು ಕೌಂಟರ್ ಕೊಡಲಾಗಿದೆ. 5 ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆ ಸಂಬಂಧ ಸಿಎಂ ಸಿದ್ದುಗೆ ಟಾಂಗ್ ಕೊಟ್ಟ ಜೆಡಿಎಸ್ ಯುವ ರಾಜ. ಕಾಂಗ್ರೆಸ್ ರೇಸ್ನಲ್ಲೇ ಹಲವು ಗುಂಪುಗಳಿವೆ ಎಂದು ಕೌಂಟರ್. ಇಲ್ಲಿ ಯಾರನ್ನಾದ್ರು ಕಳಿಸಿ ಸರ್. ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆಂದು ನಿಖಿಲ್ ಕುಮಾರಸ್ವಾಮಿ ಭವಿಷ್ಯ. ಕಾಂಗ್ರೆಸ್ ಶಾಸಕರೇ ಮುಂದೆ ರೆಬಲ್ ಆಗ್ತಾರಂತೆ. ಅನುದಾನ ಸಿಗದ ಶಾಸಕರೇ ಬಂಡೇಳ್ತಾರೆಂದು ನಿಖಿಲ್ ಭವಿಷ್ಯ ನುಡಿದಿದ್ದಾರೆ. 5 ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದುಗೆ ಟಾಂಗ್ ಕೊಟ್ಟ ಜೆಡಿಎಸ್ನ ಯುವ ರಾಜ. ಅನುದಾನ ಸಿಗದ ಶಾಸಕರೇ ಬಂಡೇಳುತ್ತಾರೆಂದು ನಿಖಿಲ್ ಭವಿಷ್ಯ. ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆಂದು ನಿಖಿಲ್ ಕುಮಾರಸ್ವಾಮಿ ಭವಿಷ್ಯ ನುಡಿದಿದ್ದಾರೆ. 138 ಕಾಂಗ್ರೆಸ್ನ ಶಾಸಕರು, 66 ಬಿಜೆಪಿ ಎಂಎಲ್ಎಗಳಿದ್ದಾರೆ. ಇನ್ನು 17-18 ಜೆಡಿಎಸ್ನ ಶಾಸಕರು. ಉಳಿದಂತೆ 224 ಕ್ಷೇತ್ರದ ಶಾಸಕರಿಗೆ ಆಡಳಿತಾರೂಢ ಪಕ್ಷ ಗೆದ್ದವರಿಗೆ ಅನುದಾನ ಕೊಡಬೇಕು. ಅವರವರ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಶಾಸಕರಿಗೆ ಸರಿಯಾಗಿ ಅನುದಾನ ಕೊಡ್ತಾ ಇಲ್ಲ ಮತ್ತು ಬಿಜೆಪಿಗೆ ಹೆಂಗೆ ಕೊಡ್ತಾರೆ ಅನ್ನುವಂಥ ಆರೋಪ ಇದೆ. ಆ ಆರೋಪವನ್ನು ಮುಂದಿಟ್ಟುಕೊಂಡು ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರಿಗೆ ಅನುದಾನ ಸಿಗೋದಿಲ್ವೋ ಅಂತಹವರು ಸ್ವಪಕ್ಷದ ವಿರುದ್ಧವೇ ಬಂಡೇಳುವಂತಹ ಕಾಲ ದೂರ ಏನೂ ಇಲ್ಲ, ಹತ್ತಿರದಲ್ಲೇ ಇದೆ. ಸ್ವಪಕ್ಷದ ವಿರುದ್ಧವೇ ಅವರ ಶಾಸಕರೇ ಬಂಡೇಳುತ್ತಾರೆ, ಅದನ್ನು ನೀವು ಕಾದು ನೋಡಿ ಎನ್ನುವಂತಹ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯುವರಾಜ ನಿಖಿಲ್ ಕುಮಾರಸ್ವಾಮಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.